ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಇದು ಪರಿಸ್ಥಿತಿ. ಆಹಾರ ಇಲಾಖೆ ಅಧಿಕಾರಿಗಳೇ ದಂಗಾಗ್ಬಿಟ್ಟಿದ್ದಾರೆ ಒಳಗಡೆ ಪರಿಸ್ಥಿತಿಯನ್ನ ನೋಡಿ. ಈಗೆಲ್ಲವೂ ಕೂಡ ಲ್ಯಾಬ್ ಟೆಸ್ಟ್ ಕಳಿಸಿದಾರಂತ ಅವರು ಹೇಳಿದ್ರು. ಗೌರ್ಮೆಂಟ್ ಅಂಡರ್ಗೆ ಬರೋದಲ್ಲ, ನಾವು ಖಾಸಗಿ ಲ್ಯಾಬ್ಗಳಿಗೆ ಕಳಿಸಿದ್ದೀವಿ. ಜೆನ್ಯೂನ್ ಆಗಿ ಒಂದು ರಿಪೋರ್ಟ್ ಬೇಕಾಗಿದೆ, ಜನರಿಗೆ ಅದನ್ನು ತಿಳಿ ಹೇಳಬೇಕಾಗಿದೆ, ಇಂಥ ಹೋಟೆಲ್ಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿದೆ ಅಂತ. ಸೊ ಆದಷ್ಟು ಬೇಗ ಆ ಕೆಲಸ ಆಗಲಿ, ಆ ಮೂಲಕನಾದರೂ ಜನರ ಆರೋಗ್ಯದ ಬಗ್ಗೆ ಕಾಳಜಿ ಇಡುವಂತಹ ಪರಿಸ್ಥಿತಿ ಬರಲಿ ಅಂತ. ಹಿಂಗಾದ್ರೆ ಯಾಕೆ ಇತ್ತೀಚೆಗೆ ಕ್ಯಾನ್ಸರ್ ಪೇಷಂಟ್ಗಳು ಜಾಸ್ತಿ ಆಗ್ತಿದ್ದಾರೆ ಹೇಳಿ? ಪುಟ್ಟ ಮಕ್ಕಳಿಂದ ಹಿಡ್ಕೊಂಡು ಎಲ್ರಿಗೂ ಕೂಡ ಹಾರ್ಟ್ ಅಟ್ಯಾಕ್ಗಳಾಗ್ತಾ ಇದೆ, ಕ್ಯಾನ್ಸರ್ ಕಾಣಿಸ್ತಾ ಇದೆ, ಲಿವರ್ ಫೇಲ್ ಆಗ್ತಾ ಇದೆ, ಕಿಡ್ನಿ ಫೇಲ್ ಆಗ್ತಾ ಇದೆ. ಇಷ್ಟೆಲ್ಲ ಸಮಸ್ಯೆಗಳು ಯಾಕೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಇಲ್ಲೇ ಇದೆ ನೋಡಿ. ಈ ರೀತಿ ಫುಡ್ ಅನ್ನ ತಿನ್ನೋದ್ರಿಂದಲೇ ನಮ್ಮ ಆರೋಗ್ಯದ ಹದಗೆಟ್ಟು ಹೋಗ್ತಾ ಇರೋದು ಅಂತ. ಸ್ವಲ್ಪ ಅಲರ್ಟ್ ಆಗಿರಿ ಜನ ಕೂಡ ಅಂತ. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಪ್ರತಾಪ್ ಶೆಟ್ಟಿ ಸರ್ ಇದ್ದಾರೆ, ಹೋಟೆಲ್ ಮಾಲೀಕರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸಾಮಾಜಿಕ ಹೋರಾಟಗಾರರು ಆದಂತಹ ರಾಜು ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಆಹಾರ ತಜ್ಞ ಆದಂತಹ ಪರಿಣಿತ ಆರ್ ನಂದ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೆಲವೇ ಕ್ಷಣಗಳಲ್ಲಿ ಡಾಕ್ಟರ್ ಕೂಡ ಜಾಯ್ನ್ ಆಗ್ತಾರೆ, ಅವರಿಂದ ಕೂಡ ಅಭಿಪ್ರಾಯ ಸಂಗ್ರಹ ಮಾಡೋಣ. ಪ್ರತಾಪ್ ಸರ್, ಯಾವ ಹೋಟೆಲ್ಗೆ ಹೋಗಬೇಕು, ಎಲ್ಲಿ ತಿನ್ನಬೇಕು ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿ ಹೋಗಿದೆ ಅಂತ ನಮಗೆಲ್ಲ ನಿನ್ನೆಯಿಂದ. ಎಲ್ಲೂ ಕೂಡ ಸೇಫ್ಟಿ ಇಲ್ಲ. ಸತ್ಯ ವಿಷಯ. ಏನು ಆರೋಗ್ಯ ಸಚಿವರು ಒಳ್ಳೆಯ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ. ಅದಕ್ಕೆ ಕೈ ಜೋಡಿದಂಥವರು ಶ್ರೀನಿವಾಸ್ ಅವರು ಕೂಡ ತುಂಬ ಹೃದಯದ ಧನ್ಯವಾದಗಳು. ಪ್ರಥಮವಾಗಿ ಇದು ಪಂಚತಾರ ಹೋಟೆಲಲ್ಲಿ ಆಗಿರುವಂಥ ಘಟನೆಗಳು. ಯಾವುದೇ ರೀತಿಯಲ್ಲಿ ನಾರ್ಮಲ್ ದರ್ಶಿನಿ ಆಗಿರ್ಬೋದು, ಫೈನ್ ಡೈನ್ ಆಗಿರ್ಬೋದು, ಇಂಥ ಹೋಟೆಲಲ್ಲಿ ಯಾವುದೇ ರೀತಿಯಲ್ಲಿ ಈ ಥರದ ಘಟನೆ ನಡೆಯಲ್ಲ. ಯಾಕೆಂತ ಹೇಳಿದ್ರೆ ತರಕಾರಿಗಳಾಗಿರ್ಬೋದು, ಹಾಲಾಗಿರ್ಬೋದು, ಮೊಸರಾಗಿರ್ಬೋದು, ಪ್ರತಿಯೊಂದು ಐಟಮು ಕೂಡ ದಿನ ಬೆಳಗ್ಗೆ ಆದರೆ ತಂದುಬಿಟ್ಟು ನಾವು ಖಾಲಿ ಮಾಡುವಂಥದ್ದು. ಹಾಗೆ ಚೆಕ್ಕಿಂಗು ಕೂಡ ಅಲ್ಲಿ ವಲಯದ ಇನ್ಸ್ಪೆಕ್ಟ್ರು ಪ್ರತಿ ವೀಕ್ಲಿ ಕೂಡ ಚೆಕ್ಕಿಂಗ್ ಮಾಡುವಂಥ ಕೆಲಸ ಮಾಡ್ತಾರೆ. ಹಾಗೂ ಈಗ ಆಲ್ರೆಡಿ ನಮಗೆ ಟ್ರೈನಿಂಗ್ ಇದೆ. ಆಲ್ರೆಡಿ KR ಸರ್ಕಲ್ ಮತ್ತು MG ರೋಡಲ್ಲಿ ಟ್ರೈನಿಂಗ್ ಸೆಂಟರ್ ಅಂತ ಇದೆ. ಹೋಟೆಲ್ ಹೇಗೆ ನಡೆಸಬೇಕು, ಯಾವ ಥರ ಮಾಡಬೇಕಂತ ಇದು ಪಂಚತಾರ ಹೋಟೆಲಲ್ಲಿ ಆಗಿರುವ ಘಟನೆ. ಪಂಚತಾರ ಹೋಟೆಲ್ ಮಾಲೀಕರು ಇವತ್ತು ಯಾವುದೇ ರೀತಿಯಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳೇ ಪಂಚತಾರ ಮಾಲೀಕರಾಗಿರ್ತಾರೆ, ಅದರ MDಗಳಾಗಿರ್ತಾರೆ. ಅವರಿಗೆ ಇದು ಯಾವುದೇ ಆದ ವಿಷಯ ಗೊತ್ತಿರೋದಿಲ್ಲ. ಅಲ್ಲಿಯ COನೋ ಇಲ್ಲ, ಅಲ್ಲಿಯ ಮ್ಯಾನೇಜರೋ ಇಲ್ಲ, GMO PMO ಮಾಡಿರುವಂಥ ಕೆಲಸಗಳಿದು. ಆಯಿತಾ? ಯಾವುದೇ ರೀತಿಯಲ್ಲಿ ಇಂಥ ಘಟನೆ ಆಗಬಾರ್ದು, ಆಗಿ ಹೋಗಿದೆ. ಇದಕ್ಕೆ ಹೋಟೆಲ್ ಉದ್ಯಮ ಇನ್ನು ಮುಂದಾದರೂ ನಾವು ಸರಿಪಡಿಸ್ಕೊಂಡು ಹೋಗುವಂಥ ಕೆಲಸ ಮಾಡಬೇಕಂತ ಕೇಳ್ಕೊಳ್ತೀನಿ. ಓಕೆ ರಾಜು ಸರ್, ಫಸ್ಟ್ ರಿಯಾಕ್ಷನ್, ನಿನ್ನೆ ಹಿಂಗೆ ದಾಳಿ ಆಗಿದೆ ಅಂದಾಗ ಏನು ಅನಿಸ್ತು ನಿಮಗೆ? ಅಂದರೆ ನಾನು ಇಷ್ಟು ದಿನಗಳ ಕಾಲ ಇದು ಪುಟ್ಟ ಅಂಗಡಿ ಮೇಲೆ ದಾಳಿ ಆಯ್ತಂತೆ, ಅಲ್ಲೇನೋ ಬ್ಯಾನ್ ಮಾಡಿದ್ರಂತೆ, ಅಲ್ಲೆಲ್ಲೋ ಟೆಸ್ಟಿಗೆ ಕಳಿಸಿದ್ರಂತೆ, ಇಂಥದ್ದು ಕೇಳ್ತಾ ಇದ್ವಿ ನಾವು. ನಿಮ್ಗೆ ನೋಡಿ ಪಾನಿಪುರಿ, ಗೋಬಿ ಎಲ್ಲ ಪುಟ್ಟ ಅಂಗಡಿಲಿ ಬೀದಿ ಬದಿ ವ್ಯಾಪಾರಸ್ಥರೇ ಮಾಡ್ತಾ ಇದ್ದಿದ್ದು. ಈ ಥರ ಸ್ಟಾರ್ ಹೋಟೆಲ್ಗಳಿಗೆ ಲಗ್ಗೆ ಇಟ್ಟಿದ್ದಾರೆ ಅಂದಾಗಲೇ ಶಾಕ್ ಆಯ್ತು ನನಗೆ. ಓಕೆ ಪರವಾಗಿಲ್ಲಪ್ಪ, ಅಲ್ಲಿ ಅಧಿಕಾರಿಗಳಿದ್ದಾರೆ, ಇಲಾಖೆ ನಮ್ಮಲ್ಲಿ ಇದೆ ಅಂತ ನಿನ್ನೆ ನನಗೆ ಗೊತ್ತಾಗಿದ್ದು ಅಂತ. ಈ ರೀತಿ ರೇಡ್ ಆದಾಗ ಏನು ಅನಿಸ್ತು ನಿಮಗೆ? ಪ್ರಥಮವಾಗಿ ಈ ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂಥ ಈ ಒಂದು ಏನು ನೆನೆ ಆಹಾರ ಸುರಕ್ಷತಾ ತಜ್ಞರು ಹೋಟೆಲ್ಗಳಿಗೆ ಭೇಟಿಯನ್ನ ನೀಡಿ ತಮ್ಮ ಕರ್ತವ್ಯ ನಿಷ್ಠೆಯನ್ನ ಮೆರೆದಿದ್ದಾರೆ. ಅವರಿಗೆ ನಾವು ಪ್ರಥಮವಾಗಿ ಈ ಒಂದು ಜನರ ಮುಖಾಂತರ ಧನ್ಯವಾದಗಳ ಅರ್ಪಣೆಯನ್ನ ಅವರ ಕರ್ತವ್ಯಕ್ಕೋಸ್ಕರ ಮಾಡೋಣ. ಈಗ ಅನೇಕ ಜನ ಪಾಪ ಹೋಟೆಲ್ ಅಂದ್ರೆ ಒಂದು ನಂಬಿಕೆ, ವಿಶ್ವಾಸ. ಯಾವುದೇ ಒಬ್ಬ ಗ್ರಾಹಕ ಹೋಟೆಲ್ ಒಳಗೆ ಕಾಲಿಡಬೇಕು ಅಂತ ಹೇಳಿದ್ರೆ ನಂಬಿಕೆ ಮೇಲೆ, ವಿಶ್ವಾಸದ ಮೇಲೆ ಕಾಲಿಡ್ತಾನೆ. ಆದ್ರೆ ನಿನ್ನೆ ನಡೆದಿರ್ತಕ್ಕಂಥ ಈ ಒಂದು ಪ್ರಸಂಗ ನೋಡಿದಾಗ ಯಾರೇ ಕೂಡ ಮುಂದಿನ ದಿನಗಳಲ್ಲಿ, ಇದು ಬರೀ 4-5 ಹೋಟ್ಲಲ್ಲಿ ನಡೆದಿರ್ಬೋದು, ಆದ್ರೆ ಮುಂದಿನ ದಿನಗಳಲ್ಲಿ ಒಂದು ಹೆಜ್ಜೆಯನ್ನ ಹೋಟ್ಲಿಗೆ ಇಡೋದು ಕೂಡ ಮನುಷ್ಯ ತುಂಬಾ ಪರಿತಪಿಸ್ತಾರೆ. ಅಂತ ಒಂದು ಪರಿಸ್ಥಿತಿ ನಾನು ನೋಡಿದ್ದೀನಿ. ನಾನು ಸುಮಾರು ಮಾಧ್ಯಮಗಳಲ್ಲಿ ನೋಡಿದೆ, ಅವೇರ್ನೆಸ್ಸು ಅವೆಲ್ಲ ನೋಡಿದಾಗ 88 kg ಮೀನು, 100ಕ್ಕೆ ಮೇಲ್ಪಟ್ಟು ಮಾಂಸ, ಇದನ್ನೆಲ್ಲ ಸ್ಟೋರೇಜ್. ಅಂದರೆ ಇವರೆಲ್ಲ ಏನಾಗುತ್ತೆ ಅಂದರೆ ಪಂಚತಾರ ಹೋಟೆಲ್ಗಳು ಪ್ರಮುಖವಾಗಿ ಪ್ರಾಬ್ಲಮ್ ಏನು ಅಂದರೆ ಸ್ಟೋರೇಜ್. ಅವ್ರು ಇವತ್ತಿನ ಆಹಾರ ಅಲ್ಲ, ಇನ್ನು ಒಂದು ವಾರದ ಹಿಂದೆ ಆಹಾರ ಕೂಡ ಇವತ್ತಿನ ಕೊಡ್ತಕ್ಕಂಥ ವ್ಯವಸ್ಥೆಗೆ ಅವ್ರು ಬರ್ತಾರೆ. ಆದರೆ ಈ ಮುಖಾಂತರ ಜನರ ಪ್ರಾಣಕ್ಕೆ ಕುತ್ತು ತರ್ತಕ್ಕಂಥದ್ದು ಇದೆಯಲ್ಲ, ಈ ಒಂದು ಹೋಟ್ಲ್ಗಳಿಗೆ ನಾನು ಆಗ್ರಹಿಸೋದು ಇಷ್ಟೇ, ನಿಮ್ಮ ಮಾಧ್ಯಮದ ಮುಖಾಂತರ ಇವತ್ತು ನಿಮ್ಮ ಆದ್ಯತೆ ತುಂಬ ಮುಖ್ಯ, ಜನರಿಗೆ ಜಾಗೃತಿ ಮೂಡಿಸೋ ವಿಚಾರದಲ್ಲಿ. ಪ್ರಥಮವಾಗಿ ಇಂಥ ಆಹಾರ ಏನಾದರೂ ತಾವು ಜನರಿಗೆ ಕೊಡೋಕ್ಕೆ ಮುಂಚೆ ನಾನು ಹೋಟ್ಲ್ಗಳು ಮಾಲೀಕರಿಗೆ ಹೇಳ್ತಾ ಇದ್ದೀನಿ, ಮತ್ತು ಯಾರು ಸಿಬ್ಬಂದಿ ವರ್ಗ ಈಗ ಹೇಳಿದ್ರು ಅವರಿಗೆಲ್ಲ ತಿಳಿಸ್ತಾ ಇದ್ದೀನಿ, ಪ್ರಥಮವಾಗಿ ನಿಮ್ಮ ಕುಟುಂಬಗಳಿಗೆ ತಗೊಂಡೋಗಿ ಕೊಟ್ಬಿಟ್ಟು ತಿನ್ನಿಸ್ಬಿಟ್ಟು ಆನಂತರ ಗ್ರಾಹಕರ ಬಳಿಗೆ ಬನ್ನಿ. ಯಾಕಂದರೆ ನಿಮ್ಮ ಕುಟುಂಬ ಬೇರೆ ಅಲ್ಲ, ಬರ್ತಕ್ಕಂಥ ಗ್ರಾಹಕರ ಕುಟುಂಬ ಬೇರೆ ಅಲ್ಲ. ನಾವೆಲ್ಲ ಒಂದೇ ಕುಟುಂಬದಲ್ಲಿ ಬಾಳ್ತಕ್ಕಂಥ ವ್ಯವಸ್ಥೆ ಈ ಒಂದು ಪದ್ಧತಿಯಲ್ಲಿ ನಾವು ಬೆಳ್ಕೊಂಡು ಬರ್ತಾ ಇರೋದ್ರಿಂದ ದಯಮಾಡಿ ನಾನು ಹೇಳೋದಿಷ್ಟೇ, ಇದುವರೆಗೂ ಏನಾಗಿದೆ ಇಂತಹ ಹೋಟ್ಲುಗಳ ಮೇಲೆ ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ಈ ಒಂದು ಸರ್ಕಾರ ಕೈಗೊಳ್ಳಬೇಕು.
ಆ ಹೋಟೆಲನ್ನು ಕೂಡಲೇ ಒಂದು ಬಂದ್ ಮಾಡಿ ಮುಚ್ಚಿಸ್ತಕ್ಕಂಥ ವ್ಯವಸ್ಥೆ ಕೂಡ ಈಗ ಆಗಬೇಕು. 30 ಸ್ಯಾಂಪಲ್ ಈಗಾಗಲೇ ಹೋಗಿದೆ, ಇನ್ನೂ ಒಂದು 35 ಸ್ಯಾಂಪಲ್ ಹೋಗಬೇಕು. ಆ ವರದಿ ಬಂದ ನಂತರ FSA ನಿಯಮಗಳೇನಿದೆ ಆ ನಿಯಮಗಳ ಪ್ರಕಾರ ಆ ಹೋಟೆಲ್ನ ಬಂದ್ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಮೇಡಮ್. ಓಕೆ, ಪರಿಣಿತ ಅವರೇ, ನಾವು ದಿನ ಬೆಳಗಾದ್ರೆ ನಿಮ್ಮಂಥ ಎಕ್ಸ್ಪರ್ಟ್ಸಿಂದ ನಾವು ಎಂಥ ಆಹಾರ ತಿಂದರೆ ಒಳ್ಳೆಯದು, ನಮ್ಮ ಆರೋಗ್ಯಕ್ಕೆ ಯಾವುದು ಒಳ್ಳೆಯದು, ಯಾವುದ್ರಲ್ಲಿ ಕ್ಯಾಲರಿ ಇದೆ, ಯಾವುದ್ರಲ್ಲಿ ನಮಗೆ ಕ್ಯಾಲ್ಸಿಯಂ ಸಿಗುತ್ತೆ ಇಂಥದ್ದು ಯೋಚನೆ ಮಾಡ್ತೀವಿ. ಈ ರೀತಿ ಹೋಟೆಲ್ಗಳಿಗೆ ಹೋಗಿ ಕೊಳತ ಆಹಾರ ತಿಂದು ಬಂದರೆ ಅದು ವರ್ಷಾನುಗಟ್ಲೆ ನಾವು ಏನು ಮಾಡಿರ್ತೀವಿ ಒಂದೇ ಸಾರಿ ಫಿನಿಶ್ ಅಂತ ಅನ್ನಿಸ್ತು ನನಗೆ ನಮ್ಮ ಆರೋಗ್ಯ. ಸೊ ಏನು ಅನ್ನಿಸ್ತು ನಿಮ್ಗೆ ಇದನ್ನು ನೋಡಿದಾಗ? ಆಕ್ಚುಲಿ ನನಗೂ ಶಾಕ್ ಆಗಿದೆ ಈ ಥರ ದೊಡ್ಡ ದೊಡ್ಡ ಪ್ಲೇಸಿಂದ ಈ ಥರ ಪ್ರಾಬ್ಲಮ್ಸ್ ಇದೆ ಅಂತ. ಬಟ್ ಇವಾಗ ನಾನು ಯೋಚನೆ ಮಾಡೋಕೆ ಹೋದರೆ ಪ್ರೋಟೀನ್ ಮತ್ತು ಏನೇನೆಲ್ಲ ಟಿ ವಿಲಿ ತೋರಿಸ್ತಾ ಇದ್ದೀವಿ, ಅದಕ್ಕಿಂತ ಮುಂಚೆ ನಾವು ತಿಂತಾ ಇರೋದೇ ಕರೆಕ್ಟಾಗಿದೆಯಾ ಅಂತ ನೋಡ್ಕೋಬೇಕು, ಸೇಫ್ ಆಗಿದೆಯಾ ಅಂತ ನೋಡ್ಕೋಬೇಕು. ಆ ಥರ ಒಂದು ಟೈಮ್ ಬಂದಿದೆ. ಬಟ್ ಆಫ್ಕೋರ್ಸ್ FSSAI ಇಂದ ಏನು ರೇಡ್ ಮಾಡಿದ್ದಾರೆ, ಇದು ತುಂಬ ಒಳ್ಳೆಯದು. ತುಂಬ ದೊಡ್ಡ ದೊಡ್ಡ ಹೋಟೆಲ್ಸ್ಗೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತುಂಬ ಕಷ್ಟ. ಲೈಕ್ ಇವಾಗ ನಾವು ಈಚೆ ಕಡೆ ನೀವು ಹೇಳ್ದಂಗೆ ಫುಡ್ ಕಲರಿಂಗ್ಸ್ ಬಗ್ಗೆ ಎಲ್ಲ ಈ ಗೋಬಿ ಮಂಚೂರಿ ಅದೆಲ್ಲ ಹೇಳಿದ್ರು, ಬಟ್ ಈ ದೊಡ್ಡ ಹೋಟೆಲಲ್ಲೂ ಕೂಡ ಇದಕ್ಕಿಂತ ವರ್ಸ್ ಆಗಿ ಮಾಡ್ತಾ ಇದ್ದಾರೆ ಅನ್ನೋದು ಆ್ಯಕ್ಚುಲಿ ಶಾಕಿಂಗ್. ಎಸ್, ಈಗ ಪನ್ನೀರ್ ತಿನ್ನೋರು ಡೇಂಜರ್ ಅಂದ್ರು ಹೊರಗಡೆ, ಅದು ಕೂಡ ಕ್ಯಾನ್ಸರ್ಗೆ ದಾರಿ ಮಾಡ್ಕೊಡಬಹುದು ಅಂತ. ಈ ಸ್ಟಾರ್ ಹೋಟೆಲ್ಗಳಲ್ಲಿ ಅದು ಎಷ್ಟು ದಿನ ಸ್ಟಾಕ್ ಮಾಡಿರ್ತಾರೋ ಅಂತ ನಮಗೆ ಅಂದಾಜೇ ಇಲ್ಲ ಅಂತ. ಅಲ್ಲ ಪ್ರತಾಪ್ ಸರ್, ಈಗ ಏನ್ ಗೊತ್ತಾ, ಸ್ಟಾರ್ ಹೋಟೆಲ್ಗಳಿಗೆ ಹೋಗೋರೆಲ್ಲ ದುಡ್ಡಿದ್ದವ್ರೆ. ನಿಮ್ಗೆ VIP VVIPಗಳು ಯಾರು ಸ್ಟಾರ್ಸ್ ಬಂದ್ರೆ ಮಾತ್ರ ಅಲ್ಲಿ ನೆಲೆಸ್ತಾರೆ, ಅವರೇ ಊಟ ಮಾಡೋದಲ್ಲಿ ಜಾಸ್ತಿ. ಇನ್ನು ಜನಸಾಮಾನ್ಯರು ಇವತ್ತು ದುಡಿದ್ರೆ ಇವತ್ತು ಹೊಟ್ಟೆ ತುಂಬು ತನ್ನೋರು ಯಾರು ಕೂಡ ಅಲ್ಲಿ ಹೋಗಲ್ಲ. ಜನಸಂಖ್ಯೆ ಕಡಿಮೆ ಆದಾಗ ತಂದಿರುವ ಫುಡ್ಗಳು ಕೂಡ ಸ್ಟಾಕ್ ಉಳ್ಕೊಳ್ಳುತ್ತೆ. ನಿಮ್ಗೆ ತಿಂಗಳಾನುಗಟ್ಲೆ ತಂದಿಟ್ರೆ ಅದರ ಪರಿಸ್ಥಿತಿ ಏನು ಅಂತ ಸರ್. ಫ್ರಿಡ್ಜ್ ಅಲ್ಲಿ ಇಟ್ಟಿರೋದು ನಿಮ್ಗೆ ಒಂದು ದಿನ ಇಟ್ಟು 2ನೇ ದಿನ ತಿನ್ನೋದೇ ಸೇಫ್ಟಿ ಅಲ್ಲ ಅಂತಾರೆ. ತಿಂಗಳಾನುಗಟ್ಲೆ ಇಟ್ಟು ತಿನ್ನೋದು ಸೇಫ್ಟಿನಾ ಅನ್ನೋ ಪ್ರಶ್ನೆ ಬಂದ್ಬಿಟ್ಟಿದೆ ನಮಗೆ. ಸ್ಟಾರ್ ಹೋಟ್ಲಲ್ಲಿ ಫ್ರೀಜರ್ ಅಂತ ಇರ್ತದೆ, ಫ್ರಿಡ್ಜ್ ಅಲ್ಲ, ಫ್ರೀಜರ್ ಗೋಡನ್ ಅಂತಾನೆ ಮಾಡಿ ಇಟ್ಕೊಂಡಿರ್ತಾರೆ. ಅವರು ವೀಕ್ಲಿ ಒಂದು ಸಾರಿ ಸ್ಟಾಕ್ ಹಾಕುವಂತ ಕೆಲಸ ಮಾಡ್ತಾರೆ. ನಾರ್ಮಲ್ ಹೋಟ್ಲ್ ಅವರು ಡೈಲಿ ಫ್ರೆಶ್ ತಂದುಕೊಟ್ಟು ಮಾಡುವಂತ ಕೆಲಸ ಮಾಡ್ತಾರೆ. ಈ ನಾರ್ಮಲ್ ಹೋಟ್ಲಿಗೆ ಪ್ರತಿನಿತ್ಯನೂ ಕೂಡ ಚೆಕ್ಕಿಂಗಿಗೆ ಇನ್ಸ್ಪೆಕ್ಟರ್ ಆಗಿರ್ಬೋದು, BBMP ಆಗಿರ್ಬೋದು, ಹೆಲ್ತ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಮಾರ್ಷಲ್ಗಳಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಚೆಕ್ಕಿಂಗ್ ಮಾಡಿ ಫೈನ್ ಹಾಕುವಂಥ ಕೆಲಸ ಮಾಡ್ಕೊಳ್ತಾರೆ. ಆವಾಗ ನಾವು ಎಚ್ಚೆತ್ಕೊಳ್ತೇವೆ. ಸ್ಟಾರ್ ಹೋಟ್ಲಿಗೆ ಯಾವುದೇ ರೀತಿಯಲ್ಲಿ ಫುಡ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಹೆಲ್ತ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಮಾರ್ಷಲ್ಗಳಾಗಿರ್ಬೋದು, ಯಾರು ಕೂಡ ಆ ಸ್ಟಾರ್ ಹೋಟ್ಲ್ ಒಳಗಡೆ ಹೋಗಲಿಕ್ಕೆ ಆಗೋದಿಲ್ಲ.